ಪ್ರಪಂಚ ಪರ್ಯಟನೆ. ಎರಡು ವಿಕೆಟ್ ನಷ್ಟಕ್ಕೆ. ಈ ಸೈಡಿಂದ ಹಾಕಿದ್ರೆ ಒಂದೇ ಗೋಳಕ್ಕೆ ಹಾಕ್ತಿದ್ರೆ ಮತ್ತೊಬ್ಬ ಹೊಸ ಬೌಲರ್ ನಮ್ಮ ತಂಡದ ಎರಡನೇ ಓವರ್ ಅನ್ನು ಮಾಡಕ್ಕೆ ಬಂದಿದ್ದಾರೆ. ಮತ್ತೊಬ್ಬ ಹೊಸ ಆದಾಟಿಗ ಮತ್ತೊಂದು ಟುಕಿ ಎಸೆತ. ಉತ್ತಮವಾದ ಹೊಡೆತ. ಆದರೆ ತಂಡಕ್ಕೆ ಮೂರು ರನ್ ಸೇರ್ಪಡೆ. 3 ವಿಕೆಟ್ ನಷ್ಟಕ್ಕೆ. ಮತ್ತೊಬ್ಬ ಹೊಸ ಬೌಲರ್ ಪ್ರಣಯ್. ಪ್ರಣಯರು 3ನೇ ಓವರನ್ನು ಮಾಡಲು ಬಂದಿದ್ದಾರೆ. ಒಂದು ರನ್ ಮಾತ್ರ ಸೇರ್ಪಡೆ. ಉತ್ತಮವಾದ ಫೀಲ್ಡಿಂಗ್ ಅನ್ನು ಮಾಡಿದ ಸೂರ್ಯ. ಮತ್ತೊಂದು ಟುಕಿ ಎಸೆತ ಪ್ರಣಯ್ ಅವರಿಂದ. ಬ್ಯಾಟಿಂಗ್ ಅನ್ನು ಆಡಿದ್ದಾರೆ.
ಉತ್ತಮವಾದ ಬೌಲಿಂಗ್ ಅನ್ನು ಮಾಡುತ್ತಿರುವ ಸೂರ್ಯ ಅವರು. ಏನಪ್ಪ ನನ್ನ ಹೆಸರು ಅಗಸ್ತ್ಯ. ಏನಕ್ಕೆ ಬಂದಿದ್ಯಾ ಅಗಸ್ತ್ಯಲ್ಲಿ? ನಾನು ಕ್ರಿಕೆಟ್ ಆಡಕ್ ಬಂದಿದ್ದೀನಿ. ಯಾರ ಜೊತೆ ಬಂದಿದ್ಯಾ? ನಮ್ಮ ಅಪ್ಪನ ಜೊತೆ. ಯಾವ ಟೀಮಲ್ಲಿ ಆಡ್ತಾ ಇದ್ದಾರೆ ನಿಮ್ಮಪ್ಪ? ನಮ್ಮಪ್ಪ ಹೆಸರು ಬೋರ್ಡಿಂಗ್ ಟೀಮಲ್ಲಿ ಆಟ ಆಡ್ತಿದ್ದಾರೆ. ಎಷ್ಟು ವರ್ಷದಿಂದ ಆಡ್ತಾ ಇದಾರೆ? ನಮ್ಮಪ್ಪ 1 ವರ್ಷದಿಂದ ಆಟ ಆಡ್ತಿದ್ದಾರೆ. ಗೆದ್ದಿದಾರ ಆ ಕಪ್ಪು? ಗೆದ್ದಿದ್ದಾರೆ. ಹೌದಾ? ನಿಮ್ಗೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಅರಸು ಮಣ್ಣಿನ ಉಸಿರಲ್ಲಿ ಓಡುವ ಶಕ್ತಿ, ಏಕತೆ ನಮ್ಮ ಆಟ, ಧೈರ್ಯ ನಮ್ಮ ಗೀತೆ, ಯುವ ಜನರ ಹೃದಯ ಹೊಡೆಯುವ ಜಯದ ರೀತಿ. ಮೈಸೂರು ಮಣ್ಣಲ್ಲಿ ಇಂದು ಗೆಲುವಿನ ಪ್ರತಿಜ್ಞೆ, ಯುವ ಶಕ್ತಿಯ ಕನಸಿಗೆ ಹೊಸ ಯುಗದ ಘೋಷಣೆ. ಕೇವಲ ಆಟವಲ್ಲ, ಅದು ಗುರುತಿನ ಕಣಿ. ಪ್ರತಿಕ್ಷಣ ಮೈಸೂರು ಕ್ರೀಡೆ, ಅದರ ತಾಳ, ಶಿಸ್ತು ಶ್ರಮ ಸ್ಪರ್ಧೆಗೆ ಸೆದ ಮಹಾಪದಕ. ಉತ್ತಮವಾದ ಕ್ಯಾಚ್ ಅನ್ನು ಹಿಡಿದ. ಸರ್ ನಿಮ್ಮ ನೇಮ್ ಏನು? ಪ್ರದೀಪ್ ಅರಸ್. ಸರ್ ನೀವು ಏನು ಸ್ಟ್ರಾಟರ್ಜಿ ಮಾಡಿದ್ದೀರಾ? ಸ್ಟ್ರಾಟರ್ಜಿ ಏನಿಲ್ಲ, ಜಸ್ಟ್ ಬಂದ್ವಿ ಗೆಲ್ಬೇಕನ್ನೋದೇ ಒಂದು ಇಂಟೆಂಟ್ ಇದ್ದಿದ್ದು ಅಷ್ಟೇ. ಏನು ಸ್ಟ್ರಾಟರ್ಜಿ ಮಾಡ್ಕೊಂಡು ಬಂದಿರಲಿಲ್ಲ. 2-3 ಟೂರ್ನಮೆಂಟ್ ಸೋತ್ಕೊಂಡು ಹೋಗಿದ್ವಿ, ಎಲ್ಲ ಸೋತಿ ಬೇಜಾರಾಗಿತ್ತು. ಈ ಟೂರ್ನಮೆಂಟ್ ಏನಾದ್ರಾಗಲಿ ಗೆಲುವು ಒಂದೇ ನಮ್ಮ ಮಂತ್ರ ಆಗಿದ್ದು ಅಷ್ಟೇ. ಗೆಲ್ಲೋದೊಂದೇ ಕಾನ್ಸೆಪ್ಟ್ ಇರಬೇಕಿತ್ತು, ಗೆಲ್ತಾ ಇದೀವಿ ಅಷ್ಟೇ, ಗೆಲ್ತಾ ಹೋಗ್ತೀವಿ. ಸರ್ ನಿಮ್ಮ ಟೀಮಲ್ಲಿ ಧ್ರುವರಾಜ್ ಅರಸ್ ಅವರು ಒಂದು ಕ್ಯಾಚ್ ಹಿಡಿದ್ರು, ಅದ್ರ ಬಗ್ಗೆ ಹೇಳಿ ಸರ್. ನಿಜವಾಗ್ಲೂ ಏನಂದ್ರೆ, ನಾವು ಒಂದು ಟೂರ್ನಮೆಂಟ್ ಅಂದ್ರೆ 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ ನಿಜವಾಗ್ಲೂ ನಮ್ಮ ಧ್ರುವ ಹೇಳ್ಬೇಕಂದ್ರೆ ನಮ್ಮ ಟೀಮ್ಗೆ ತುಂಬಾ ಕೋಆರ್ಡಿನೇಟರು. ವಿತೌಟ್ ಪ್ರಾಕ್ಟೀಸ್ ಬಂದು ಕ್ರಿಕೆಟ್ಗೆ ಅವ್ರು ಇಷ್ಟೊಂದು ಎಫರ್ಟ್ ಆಗ್ತಿದ್ದಾರೆ ಅಂದ್ರೆ ಅದನ್ನ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಒಂದು ಮಿಸ್ ಆಗಿರೋ ಕ್ಯಾಚ್ನ ಬಂದು ಫ್ರಂಟ್ ಫುಟ್ ಅಲ್ಲಿ ಹಿಡಿದಿದ್ದು ಒಂದು ಅವಿಸ್ಮರಣೀಯ. ತುಂಬಾ ಥ್ಯಾಂಕ್ ಯು ಸರ್. ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ. ಪ್ರತಿಕ್ಷಣ ಮೈಸೂರು, ಪ್ರತಿಕ್ಷಣ ಮೈಸೂರು. ಪ್ರತಿಕ್ಷಣ ಮೈಸೂರು ಕ್ರೀಡೆಯೇ ಅದರ ತಾಳ, ಕ್ರೀಡೆಯೇ ಅದರ ತಾಳ. ಎಲ್ಲಿ ಸೋಲು ಕೂಡ ಪಾಠ, ಗೆಲುವಿನ ತಾಳೆ. ಅರಸು ಮಣ್ಣಲ್ಲಿ ಸಂಭ್ರಮ, ಉತ್ತಮವಾದ ಶಕ್ತಿ ಮಹಿಳೆಯೇ. ಉಮೇಶ್ ಅವರು ತಮ್ಮ ಮೊದಲನೇ ಬಾಲನ್ನು ಹೋರಾಟ ಸಾಗಿಸಿದ್ದಾರೆ. ಶ್ರಮಕ್ಕೆ ಬಹುಮಾನ, ಪ್ರತಿಭೆಗೆ ಸನ್ಮಾನ, ಸಂಸ್ಕೃತಿ ಕ್ರೀಡೆ ಸೇರಿ ಹೊಮ್ಮುವ ಅಭಿಮಾನ. ಸಂಸ್ಕೃತಿ ಕ್ರೀಡೆ ಸೇರಿ ತುಂಬಾ ಯುವದಾನಿಗ ಸೂರ್ಯ. ಮೈಸೂರು ಮೊನ್ನೆ ನಮ್ಮ ಸೂರ್ಯ ಅವರು ತಮ್ಮ ಕೊನೆ ಓವರನ್ನು ಎಸೆದು ಮೊದಲನೇ ಬಾಲಿಗೆ ಸಿಕ್ಸ್ ಅನ್ನು ಹೊಡೆದಿದ್ದಾರೆ. ಮಹಾರಾಜರ ಸ್ಥಾನ, ಮಹಾರಾಜರ ಸ್ಥಾನ. ಮಹಾರಾಜರ ಸ್ಥಾನ. ಮೊದಲನೇ ಬಾಲಿಗೆ ಉತ್ತಮವಾದ ಹೊಡೆತ. ಮೊದಲನೇ ಬಾಲಿಗೆ 2 ರನ್ ಸೇರ್ಪಡೆ. ವೈಡ್ ಅಗ್ರವಾದ ಎಸೆತ.
ಹೊಡೆತ ಆದ್ರೆ ತಂಡಕ್ಕೆ 1 ರನ್ ಮಾತ್ರ ಸೇರ್ಪಡೆ. ಮತ್ತೊಂದು ವೈಡ್. ಮತ್ತೊಂದು ಕಮಲ್ ಹೊಡೆತ ಗಾಳಿಯಲ್ಲಿ ಚೆಂಡು. ಸೂರ್ಯ ಅವರು ಬ್ಯಾಟ್ ಅನ್ನು ಕೊಟ್ಟಿ ಉತ್ತಮ ಹೊಡೆತ. ತಂಡಕ್ಕೆ 2 ರನ್ ಮಾತ್ರ ಸೇರ್ಪಡೆ. ಹಾಗೆ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಗೆಲಿಬಿಲಿ. ಮತ್ತೊಂದು ಉತ್ತಮ ಹೊಡೆತ. 1 ರನ್ ಮಾತ್ರ ಸೇರ್ಪಡೆ. ಮತ್ತೊಂದು ಉತ್ತಮ ಹೊಡೆತ. ನಮಸ್ತೆ, ನನ್ನ ಹೆಸರು ಮನೋಜ್ ಅರಸ್ ಅಂತ. ನಾವು UB ಬಾಯ್ಸ್ ಕ್ರಿಕೆಟ್ ತಂಡದ ನಾಯಕ. ನಾವು ಸುಮಾರು 20 ವರ್ಷಗಳಿಂದ ಕ್ರಿಕೆಟನ್ನು ಆಡ್ತಾನೆ ಬಂದಿದ್ದೀವಿ. ಇದು ಅರಸು ಯೋಜನೆ ವೇದಿಕೆಗೆ ಮಾತ್ರ ಸೀಮಿತವಾಗಿದ್ದು, ಈ ಬಾರಿ ಅರಮನೆ ಕ್ರಿಕೆಟರ್ಸ್ ವತಿಯಿಂದ ಮೊದಲನೇ ಆವೃತ್ತಿಯನ್ನು ಈ ಬಾರಿ ಪ್ರಾರಂಭಿಸಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತಾಯಿ ಚಾಮುಂಡೇಶ್ವರಿ ಕೊಟ್ಟು ಇದೇ ರೀತಿ ಮ್ಯಾಚ್ಗಳನ್ನು ಆರ್ಗನೈಸ್ ಮಾಡೋ ಶಕ್ತಿಯನ್ನು ಅವ್ರಿಗೆ ಕೊಡಲಿ ಅಂತ ಕೇಳ್ಕೊತೀವಿ. ಮತ್ತೆ ಎಲ್ಲ ನಮ್ಮ ಜನಾಂಗದ ತಂಡಗಳಾಗಿರೋದ್ರಿಂದ ಯಾರೇ ಗೆದ್ರು ಯಾರೇ ಸೋತ್ರು ಭೇದ ಭಾವ ಇಲ್ಲೇ, ಯಾರು ಗೆಲ್ಬೋದು. ತಂಡ ಕ್ರಿಕೆಟ್ ಅಂದಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಮಗೆ ಇಲ್ಲಿ ಬಂದಿರೋ 12 ತಂಡಗಳಲ್ಲಿ ಯಾರೇ ವಿಜೇತರಾದರೂ ನಮಗೆ ತುಂಬಾ ಸಂತೋಷ ಇರುತ್ತೆ. ಅರಸು ತಂಡದ ವತಿಯಿಂದ, ಅರಸು ಜನಾಂಗದ ಪರವಾಗಿ. ಹೀಗೆ ಮುಂದಿನ ದಿನಗಳಲ್ಲಿ ಇವ್ರ ತರ ಬೇರೆ ಕ್ಯಾಪ್ಟನ್ಸ್ಗಳು ಅಥವಾ ತಂಡಗಳು ಇದೇ ರೀತಿ ಆರ್ಗನೈಸ್ ಮಾಡ್ತಾ ಬರಲಿ. ನಾವು ಹಿರಿಕರಾಗಿ ನಮ್ಮ ಪ್ರೋತ್ಸಾಹ ಅವ್ರಿಗೆ ಸದಾ ಇದ್ದೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಪಂಚ ಪರ್ಯಟನೆ